ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಒಂದು ಸಿಂಪಲ್ ಆಗಿ ಚಹಾ ಹೆಂಗೆ ಮಾಡ್ಕೊಂಬರೋಣ ಅಂತ ನೋಡ್ಕೊಂಬರೋಣ ಬರ್ರಿ. ಈಗಿದು ನಮ್ಗೆ ಚಳಿ ಇರಲಿ ಮತ್ತು ಮಳೆ ಇರಲಿ ಬ್ಯಾಸ್ಗೆ ಇರಲಿ ನಮಗೆ ಚಹಾ ಅಂತೂ ಬೇಕಾಗೇ ಆಗ್ತದೆ. ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಈಗ ಒಂದು ಪಾತ್ರೆ ತೊಗೊಂಡಿನಿ ಚಹಾ ಮಾಡಲಿಕ್ಕೆ. 1.5 ಗ್ಲಾಸಷ್ಟು ನೀರು ಹಾಕ್ಲಿಕ್ಕತ್ತೀನಿ. ನೋಡ್ರಿಲ್ಲ, ಇಬ್ಬರಿಗೆ ಆಗೋಷ್ಟು ನಾ ಚಹಾ ಮಾಡ್ಲಿಕ್ಕತ್ತೀನಿ. ಈಗ ಈ 1.5 ಗ್ಲಾಸಷ್ಟು ನೀರು ಹಾಕಿ ಆಮೇಲೆ ನಾವು ಗ್ಯಾಸ್ ಆನ್ ಮಾಡ್ಕೋಬೇಕು. ಗ್ಯಾಸ್ ಆನ್ ಮಾಡಿಕೊಂಡು ಈಗ 4 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ಲಿಕ್ಕತ್ತೀನಿ. ನೋಡಿರಿ, ಯಾರಾದರೂ ಒಂದು ಸ್ವಲ್ಪ ಸಿಹಿ ಜಾಸ್ತಿ ಕುಡಿತಿದ್ರಿ ಅಂತಂದರೆ 1 ಸ್ಪೂನ್ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕಡಿಮೆ ಕುಡಿತಿದ್ರೆ 1 ಸ್ಪೂನ್ ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ 4 ಚಮಚ ಹಾಕ್ಕೊಳಿಗತ್ತೀನಿ. ಈಗ ಇಲ್ಲಿ 3 ಸ್ಪೂನಷ್ಟು ಚಹಾ ಪುಡಿ ಹಾಕ್ಕೊಳಿಗತ್ತೀನಿ. ನೋಡ್ರಿಲ್ಲ, ಭಾಳ ನಾವು ಚಹಾ ಪುಡಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕಹಿ ಆಗ್ತದೆ, ಹೀಗಾಗಿ 3 ಸ್ಪೂನಷ್ಟು ಕರೆಕ್ಟಾಗಿ ಹಾಕ್ಕೊಳಿಗತ್ತೀನಿ. ಈಗ ಇದನ್ನ ನಾವು ಚಲೋ ಹೊತ್ನ್ಯಾಗ ಕುದಿಸ್ಕೋಬೇಕಾಗ್ತದೆ. ನೋಡಿರಿ, ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಸ್ಕೊಳ್ಳೋಣ ಅಂತ. ಈಗ ನೀರು ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ನಾವು ಹಾಲು ತೊಗೋಬೇಕು. ನಾ ಇಲ್ಲಿ 1.5 ಗ್ಲಾಸಷ್ಟು ನೀರು ತೊಗೊಂಡಿದ್ದೆ, ಅದಕ್ಕೀಗ 1.5 ಗ್ಲಾಸಷ್ಟು ಹಾಲು ತೊಗೊಳಿಗತ್ತೀನಿ. ಈಗ ಹಾಲು ಮಿಕ್ಸ್ ಮಾಡಿಕೊಂಡು ಮತ್ತು ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಸ್ಕೋಬೇಕು. ನೋಡಿರಿ, ಈ ಟೈಮ್ ಒಳಗೆ ನೀವು ಯಾಲಕ್ಕಿ ಪುಡಿ ಬೇಕಾದರೂ ಹಾಕ್ಕೋಬೋದು, ಒಳ್ಳೆ ಘಮ ಬರ್ತದೆ. ನಾನಿಲ್ಲಿ ಏನೂ ಹಾಕ್ಲಿಕ್ಕತ್ತಿಲ್ಲ, ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿರುವಂಥ ಚಹಾ ಮಾಡ್ಲಿಕ್ಕತ್ತೀನಿ. ನೋಡಿರಿ, ಇದು ಬಿಗಿನರ್ಸ್ ಕಲಿಯೋರಿಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗ್ತದೆ. ಭಾಳ ಅಂದ್ರೆ ಸಿಂಪಲ್ ಆಗಿರುವಂಥ ಚಹಾ. ಈಗ ನಾನು ಅವಲಕ್ಕಿ ಜೋಡಿ ಸರ್ವ್ ಮಾಡ್ಲಿಕ್ಕತ್ತೀನಿ. ಇಲ್ಲಿ ನೋಡಿರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿರುವಂಥ ಚಹಾ. ಇದನ್ನು ಎಲ್ಲರೂ ಯಾರು ಬೇಕಾದರೂ ಇದನ್ನು ಈಸಿ ಮೆಥಡ್ ಒಳಗೆ ಮಾಡ್ಬೋದು. ನೋಡಿರಿ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಮರೀದೇ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.